ಒಂದು ಬಿರಿಯಾನಿಯೇ 180. ಓಕೆ, 5 get 1 offer. ಸೊ ಈ ಥರ ಚಿಕನ್ ಪೀಸ್ ತೊಗೊಂಡು ಪರೋಟ ಅಡ್ಡಿಗೆ ಹೋದರೆ ಮಾತ್ರ ಸ್ವರ್ಗ. ಕಲೆಗೆ ಅದು ಬಾಡಿಗೆ ಹೋಗ್ಬಿಡುತ್ತೆ. ಇನ್ನೊಂದು ಇದು ಬೇರೆ, ಅದು ಬೇರೆ ಚಿಕನ್, ಅದು ಚಿಕನ್ ರೈಸಾ, ಬಿರಿಯಾನಿ ಗೊತ್ತೆ, ಚಿಕನ್ ರೈಸಾ, ಕೊತ್ತು ಪರೋಟ. ನನಗೆ ಅದೇ ಕನ್ಫ್ಯೂಸ್ ಆಗಿಲ್ಲ, ಅದಕ್ಕೆ ನನಗೆ ಚಿಕನ್ ರೈಸ್ ಎಲ್ಲ ಫ್ಲೇವರ್ ಒರೇ ಫುಡ್. ಅಲ್ಟಿ ಈಗ ಶುರು ಮಾಡೋಣ ಬಾ. ಹೆಲ್ಲೋ ಅಂತ ತುಂಬ ಶಾರುಖ್ ನೋಡ್ತಾರೆ ಗಲಿ ಫುಡ್ಸ್. ಎಲ್ಲರೂ ಹೇಗಿದ್ರೆ ಎಲ್ಲರೂ ಸಕತ್ತಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಆ್ಯಂಡ್ ಇವತ್ತು ನಾವು ಬಂದಿರೋ ಜಾಗ ಬಂದು ಒಂದು ಬೇರೆ ಲೆವೆಲ್, ಒಂದು ನಾನ್ ವೆಜ್ ಫಿಶ್ ಮಾಡ್ಕೊಂಡು ಹೋಗೋಣ. ಎಸ್ಪೆಷಲಿ ಒಂದು ಅಥೆಂಟಿಕ್ ತಮಿಳ್ನಾಡು ಸ್ಟೈಲ್. ಈ ತೂತುಕುಡಿ ಮಧುರೈ ಕಡೆ ಎಲ್ಲ ಹೋದ್ರೆ ನಿಮಗೆ ಪೊರಿಚ ಪರೋಟ ಇರಲಿ, ಆಮೇಲೆ ಬನ್ ಪರೋಟ ಇರಲಿ, ನಾರ್ಮಲ್ ಪರೋಟ ಇರಲಿ, ಇವೆಲ್ಲ ಒಂದು ಭಾಳ ಫೇಮಸ್ಸು. ಸೊ ಆ ಥರ ಒಂದು ಜಾಗ ನಮ್ಮ ಕಮ್ನಳ್ಳಿಯಲ್ಲಿ ಹೊಸದಾಗಿ ಒಂದು ಓಪನ್ ಆಗೈತೆ. ಸೊ ಅದು ಒಂದು ಹೌಸ್ ಆಫ್ ಚೋಲಾಸ್ ಅಂತ. A to Z ಈ ತಮಿಳ್ನಾಡು ಸ್ಟೈಲ್ ಫುಡ್ ಏನೇನಿದೆಯೋ ಎಲ್ಲ ಇಲ್ಲಿ ಸಿಗುತ್ತೆ. ಎಸ್ಪೆಷಲಿ ಒಂದು ಬಿರಿಯಾನಿ ಬಹಳ ಫೇಮಸ್ಸು. ಸೊ ಅದನ್ನು ಟ್ರೈ ಮಾಡೋಣ. ಬಟ್ ಅದಕ್ಕಿಂತ ಮುಂಚೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರೋ ಆ ಒಂದು ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಏನೇನೋ ಮಾತಾಡ್ತಾ ಇದ್ದೀನಲ್ಲ, ಸೊ ಹೊಟ್ಟೆ ಭಾರಿ ಆಗಿಸ್ತೈತೆ. ಅಟ್ ದಿ ಸೇಮ್ ಟೈಮ್ ಲೈಟಾಗಿ ಇವತ್ತು ಟೈರ್ಡ್ ಆಗಿದ್ದೀನಿ, ಹುಷಾರಿಲ್ಲ. ಬಟ್ ಆದರೂ ಸಹ ನಿಮಗೆ ಈ ಒಂದು ಜಾಗ ತೋರಿಸ್ಕೊಡ್ಬೇಕು, ಒಂದು ಹೊಸ ಹಿಡನ್ ಸ್ಪಾಟ್. ಸೊ ನಿಮಗೆ ಗೊತ್ತಾದರೆ ನೀವು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲೀಸ್ ಎಲ್ಲರ ಜೊತೆ ಬರ್ತೀರಲ್ಲ, ಸೊ ಆ ಒಂದು ರೀಸನ್ನೇ. ಸೊ ಡೈರೆಕ್ಟಾಗಿ ಒಳಗಡೆ ಹೋಗಿ ಸ್ವಲ್ಪ ಫಿಶ್ ಮಾಡ್ಕೊಂಡು ಸ್ವಲ್ಪ ಎನರ್ಜಿನ ಬೂಸ್ಟ್ ಮಾಡ್ಕೊಂಡು ಹಾಗೆ ಬರೋಣ. ಟೇಬಲ್ ಎಲ್ಲ ಹಿಡಿತೀನಿ, ನೀವು ಸ್ವಲ್ಪ ಮ್ಯಾಜಿಕಲ್ ಕುಕಿಂಗ್ ಶಾರ್ಟ್ಸ್ ಎಲ್ಲ ನೋಡ್ಕೊಬನ್ನಿ. ಮಾಸ್ಟರ್ ಅಂತ ಬೇರೆ ಶಿವ. ಸೊ ಮಾಸ್ಟರ್ ಬಂದು ಫ್ರಮ್ ತಮಿಳ್ನಾಡು. ಎಂದ ಊರು ಮಾಸ್ಟರ್? ಮಧುರೈ. ನಾನು ಹೇಳಿದ್ನಲ್ಲ, ತೂತುಕುಡಿ ಮಧುರೈ ಎಲ್ಲ ಒಂದು ತುಂಬ ಸ್ಪೆಷಲು. ಎಪ್ಪಡೆ ಸ್ಟಾರ್ಟ್ பண்ணலாம். ಸೊ ಫುಲ್ ಬಿಜಾಗಿ ಇರ್ತಾರೆ. ಒಂದು ಸೆಕೆಂಡ್ ಟೈಮ್ ಕೇಳಿದ್ದೀನಿ. ನಿಮಗೆ ಬರಲ್ಲ ಮಾಸ್ಟರ್, ಅಪ್ಪೇ ಪೇಸಲ ನಮ್ಮ ಚಿಕನ್ ಕೊತ್ತು ಪರೋಟ. ಸೊ ಬಿಸಿಯಾಗಿ ಹೋಗ್ತಾ ಇರುತ್ತೆ ಸ್ಪಾಟು. ಏನನ್ನ ಕೇಳಿಕೊಂಡೋಗಿದ್ದೆ ಸ್ಪೆಷಲ್ நம்மகிட்ட திண்டுக்கல் சீரக சம்பா பிரியாணி, ಸೀರಗ ಸಂಬ ಬಿರಿಯಾನಿ. ಓಕೆ, அது போக தூத்துக்குடி பொரிச்ச பரோட்டா, சென்னை ஸ்பெஷல் ಚಿಕನ್ ರೈಸ್, ಚೆನ್ನೈ ಸ್ಪೆಷಲ್ ಚಿಕನ್ ರೈಸ್ங்களா, பிரியாணி கொத்து பரோட்டா. பிரியாணி கொத்து பரோட்டாவா? ஓகே, பிரியாணி கொத்து பரோட்டா டிஃப்ரெண்டாக இங்கே நம்ம கர்நாடகாவிலே இல்லை. ಬಿರಿಯಾನಿ ಕೊತ್ತು ಪರೋಟ ಮಿಕ್ಸಿಂಗ್ಲಾ? ಬಿರಿಯಾನಿಲೇ ಕೊತ್ತು ಪರೋಟ. ಓಕೆ, ಬಿರಿಯಾನಿಲೇ ಕೊತ್ತು ಪರೋಟ. ನಾನು ಬೇರೆ ಅಂತ ಅನ್ಕೊಂಡಿದ್ದೆ. ಫೈನ್, ಸೂಪರ್. ಅದಕ್ಕೆ பொரிச்ச பரோட்டா ஃபேமஸ். பொரிச்ச பரோட்டா, தூத்துக்குடி பொரிச்ச பரோட்டான்னு எங்க இது ரொம்ப ஃபேமஸ். ஜஸ்ட் 120 rupees தான். 3 கிரேவி, சிக்கன், பரோட்டா எல்லாமே சேர்ந்து சாப்பிடும்போது, அது ஊற வச்சு சாப்பிடும்போது ಅದು ನೋಡಿ ಇವಾಗಲೇ ನನಗೆ ಹಾಗೆ ಡ್ರೂಲಿಂಗ್ ಆಗ್ತೈತೆ. ಅಟ್ ದಿ ಸೇಮ್ ಟೈಮ್ ಬಂದು ಬಿರಿಯಾನಿ ಜಸ್ಟ್ 180 rupees ಅಂತ ಹಾಕೋರೆ ಮಾಸ್ಟರ್. ಇದ್ರ ಬಗ್ಗೆ ಕೊಂಚ சொல்லலாம். இது எங்க பிரியாணி வந்து ஒரு பிரியாணியே 180. ஓகே, 5 1 get 1 offer. ஸோ ஒன்று வாங்கினா இன்னொன்று கிடைக்கும். அந்த மாதிரி வாங்கினா ஒன்று இப்போ ಜಸ್ಟ್ ಇದು ಆಫರ್ போயிட்டு இருக்கா இப்போ ಕರೆಂಟ್ಲಿ? ಡಿಸೆಂಬರ್ 1 ವರೆಗೆ ಇದು ಆಫರ್. ಸೊ ಡಿಸೆಂಬರ್ 1 ವರೆಗೆ ನಿಮಗೆ ಈ ಒಂದು ಆಫರ್ ಇರುತ್ತೆ. ಒಂದು ಬಿರಿಯಾನಿ ತಗೊಂಡ್ರೆ ಇನ್ನೊಂದು ಬಿರಿಯಾನಿ ಉಚಿತ, ಜಸ್ಟ್ ಫಾರ್ 180 rupees ಮಾತ್ರನೇ. ಯು ಕ್ಯಾನ್ ಹ್ಯಾವ್ ಎ ಲುಕ್. காலையில் கரெக்டாக 11 o'clock ரெடி ஆகிடும். ஓகே, நைட்டு 11:30 ப்ளஸ். ஓகே, ஃபுல் கண்டினியூஸாக இருக்குமா? ஆஃபே கிடையாது. எக்ஸாக்ட் அட்ரஸ் எங்கே வருது இது? இது வந்து நம்ம ஆர்எஸ் பாளையா, கம்பனல்லி ஆர்எஸ் பாளையா. ஓகே, எம்பிஆர் ஹோட்டல் லெஃப்ட் சைடு பார்த்தாலே கடை. சூப்பர். ஸோ அங்கே இந்த ஐட்டம்ஸ் இருந்து எல்லாம் ஒன்று போட்டுருங்க, எல்லாமே ட்ரை பண்ணிடலாம். ಈಗ ಶುರು ಮಾಡೋಣ ಬಾ. ಆಲ್ರೆಡಿ ಅಂತ ಸೊ ಇವ್ರ ಹತ್ರ ಸಿಗೋ ಸ್ಪೆಷಲ್ ಐಟಮ್ಸ್ ಒಂದು 4 ಐಟಮ್ ತೊಗೊಂಡಿದ್ದೀನಿ. ಸೊ ಅದರಲ್ಲಿ ಫಸ್ಟ್ ಬಂದು ಒಂದು ಪೊರಿಚ ಪರೋಟ, ಇಲ್ಲಿ ನೋಡ್ತಿರ್ಬೋದು ನೀವು. ಸೊ ಇದರಲ್ಲಿ ನಿಮಗೆ ಒಂದು 3 ವೆರೈಟಿ ಆಫ್ ಗ್ರೇವಿ ಹೋಗುತ್ತೆ. ಸೊ ಒಂದು ಚೆಟ್ನಾಡ್ ಗ್ರೇವಿ, ಒಂದು ಪ್ಲೇನ್ ಗ್ರೇವಿ, ಇನ್ನೊಂದು ಒಂದು ಪೆಪ್ಪರ್ ಗ್ರೇವಿ ಅಂತ ಹೋಗುತ್ತೆ. ಆ್ಯಂಡ್ ಪಕ್ಕದಲ್ಲೇ ಬಂದರೆ ವಿ ಹ್ಯಾವ್ ಇವರ ಸ್ಪೆಷಲ್ ದಿಂಡಗಲ್ ಸ್ಪೆಷಲ್ ಬಿರಿಯಾನಿ ಐತೆ, ಚಿಕನ್ ಬಿರಿಯಾನಿ. ಆ್ಯಂಡ್ ಜಸ್ಟ್ ಹ್ಯಾವ್ ಎ ಲುಕ್ ಹಿಯರ್. ನಂತರ ಒಂದು ಕಲಕಿಲ್ಲ ಅಂತಂದರೆ ಅದು ಊಟ ಫಿನಿಶ್ ಆಗೋಲ್ಲ. ಸೊ ಅದು ತೊಗೊಂಡಿದ್ದೀವಿ. ಆ್ಯಂಡ್ ಫೈನಲ್ ಆಗಿ ಒಂದು ಚೆನ್ನೈ ಸ್ಟೈಲ್ ಚಿಕನ್ ರೈಸ್ ಅಲ್ಲ ಇದು ಒಂದು ಬಿರಿಯಾನಿ ಕೊತ್ತು. ಓಕೆನಾ? ಸೊ ಚೆನ್ನೈ ಸ್ಟೈಲ್ ಚಿಕನ್ ಬಿರಿಯಾನಿಗೆ ಸಿಗುತ್ತೆ, ಚಿಕನ್ ಅಲ್ಲ, ಚೆನ್ನೈ ಸ್ಟೈಲ್ ಚಿಕನ್ ರೈಸ್ ಸಿಗುತ್ತೆ. ಬಟ್ ಇದು ಒಂದು ಬಿರಿಯಾನಿ ಕೊತ್ತು. ಬಿರಿಯಾನಿಯಲ್ಲಿ ಕೊತ್ತು ಮಾಡ್ತಾರೆ. ಸೊ ಬಿರಿಯಾನಿ ವಿತ್ ಕೊತ್ತು ಪರೋಟ ಎರಡು ಮಿಕ್ಸ್ ಆಗಿರುತ್ತೆ. ಅದು ಹೇಗೈತೆ ಅಂತ ನೋಡೋಣ. ಚೆನ್ನಾಗಿ ಇಟ್ಕೊಂಡೈತೆ ಅದು. ಸೊ
ಪುರಿಚ ಪರೋಟ ಟ್ರೈ ಮಾಡೋಣ. ಪ್ಲೇನು ಗ್ರೇವಿ ಮಾತ್ರ ಟ್ರೈ ಮಾಡೋಣ. ಯಾವ ಗ್ರೇವಿ ಹೋಯ್ತಿದ್ದು ನನಗೆ ಗೊತ್ತಿಲ್ಲ. ಈ ಕಡೆ 3 ಗ್ರೇವಿ ಮಿಕ್ಸ್ ಆಗೈತೆ ಅಂತ ಇದರಲ್ಲಿ. ಈ ಕಡೆ ಇರೋದು ಬಂದು ಪೆಪ್ಪರ್ ಗ್ರೇವಿ. ಪರೋಟ ಒಟ್ಟಿಗೆ ಬೇರೆ ಲೆವೆಲ್ ಆಗೈತೆ ಟೇಸ್ಟು. ನಾರ್ಮಲ್ ಪರೋಟಾನೇ ಒಂದು ರೀತಿ ಡಿಫ್ರೆಂಟ್ ಆಗಿರುತ್ತೆ. ಪುರಿಚ ಪರೋಟ ಬಂದು ನಿಮಗೆ ಡೀಪ್ಲಿ ಆಯಿಲಲ್ಲಿ ಫ್ರೈ ಆಗಿ ಬರೋವಂಥ ಪರೋಟ ಅದು. ಸೊ ಒಟ್ಟಿಗೆ ಈ ಥರ ಚಿಕನ್ ಪೀಸ್ ತೊಗೊಂಡು ಪರೋಟ ಒಟ್ಟಿಗೆ ಹೋದರೆ ಮಾತ್ರ ಸ್ವರ್ಗ. ಆಹಾ, ಹಂಗೆ ನೋಡಿ ಕಲಕಿ ಟ್ರೈ ಮಾಡೋಣ. ಕಲಕಿ ಅದು ಬಾಡಿಗೆ ಹೋಗ್ಬಿಡುತ್ತೆ. ಕಲಕಿ ಸಖತ್ತಾಗೈತೆ. ಒಳ್ಳೆ ಮಸಾಲೆ ಗ್ರೇವಿ ಹಾಕೋರೆ. ಚಿಕನ್ ಗ್ರೇವಿ ವಿತ್ ನಿಮಗೆ ಲೈಟಾಗೆ ಮೇಲೆ ಪೆಪ್ಪರ್ ಮಾತ್ರ ಸ್ಪ್ರಿಂಕಲ್ ಮಾಡ್ತಾರೆ. ಸೊ ನಿಮಗೊಂದು ಖಾರನೂ ಬರುತ್ತೆ. ದಿ ಸೇಮ್ ಟೈಪ್ ಗ್ರೇವಿ ಇದೆಯಲ್ಲ, ಸೊ ಅದರ ಟೇಸ್ಟ್ ಸಹ ನಿಮಗೆ ಒಟ್ಟಿಗೆ ನಿಮಗೆ ಬರ್ತದೆ. ಪುರಿಚ ಪರೋಟ ನಮ್ಮ ಬೆಂಗಳೂರಲ್ಲಿ ತುಂಬ ರೇರ್ ಸಿಗೋದು. ನಾರ್ಮಲ್ ಬನ್ ಪರೋಟ ಸಿಗುತ್ತೆ, ಕೊತ್ತು ಪರೋಟ ಸಿಗುತ್ತೆ. ಪುರಿಚ ಪರೋಟ ಇಸ್ ರೇರ್ ಥಿಂಗ್. ಅದು ಗೊತ್ತೈತೆ. ಇವರ ಸ್ಪೆಷಲ್ ಬಿರಿಯಾನಿ ಟ್ರೈ ಮಾಡೋಣ. ಸೀರಗ ಸಾಂಬಾರ್ ರೈಸ್ ಯೂಸ್ ಮಾಡ್ತಿರೋದು. ಆ್ಯಕ್ಚುಲಿ ರೈಸಲ್ಲೇ ಒಂದು ಫ್ಲೇವರ್ ಇರುತ್ತೆ. ನಾರ್ಮಲ್ ನಾವೇನು ರೈಸ್ ತಿಂತೀವಲ್ಲ, ಈ ಬಾಸ್ಮತಿ ರೈಸ್ ಇರಲಿ, ಸೊ ಅವೆಲ್ಲ ತಣ್ಣಗಾಗಿಬಿಟ್ರೆ ಫ್ಲೇವರ್ ಹೊಂಟೋಗ್ಬಿಡುತ್ತೆ. ಬಟ್ ಈ ರೈಸಲ್ಲಿ ಬಂದು ನಾರ್ಮಲ್ ಆಗಿ ಒಂದು ಫ್ಲೇವರ್ ಇರುತ್ತೆ. ಅಟ್ ದಿ ಸೇಮ್ ಟೈಮ್ ಇವರ ಸ್ಪೈಸಸ್ ಮಸಾಲೆ ಅವೆಲ್ಲ ಹಾಕೋದ್ರಿಂದ ಡಿಫ್ರೆಂಟ್ ಒಂದು ಟೇಸ್ಟ್ ಕೊಟ್ಟಿರಬೇಕು. ನೋಡೋಣ. ಲಾಂಗದ ಘಮ ಬರ್ತೈತೆ. ಒಟ್ಟಿಗೆ ಬಂದು ಹಾಕಿರೋ ಒಂದು ಬೇ ಲೀಫ್ ಬಿರಿಯಾನಿ ಎಲ್ಲ ಸೇರಿ ನಿಜವಾಗ್ಲೂ 180 ರೂಪಾಯಿಗೆ ಬಿರಿಯಾನಿ ವರ್ತ ಅಂತ ಕೇಳಿದ್ರೆ ಖಂಡಿತ ವರ್ತಿರ್ತೀನಿ. ಬೈ 1 get 1. ಸೊ ಡಿಸೆಂಬರ್ 1st ಆಫರ್ ನಡೀತಿದೆ. ಆಲ್ಮೋಸ್ಟ್ ನಿಮಗಿನ್ನ 10 days ಐತೆ. ಸೊ ಈ ವಿಡಿಯೋ ಮೋಸ್ಟ್ಲಿ ಸಂಡೇ ನೋಡ್ತಿರ್ತೀರಾ. ಸೊ ನೋಡ್ತಿರೋ ಟೈಮಲ್ಲಿ ಹಂಗೆ ನೀವು ಡೈರೆಕ್ಟಾಗಿ ಇಲ್ಲಿ ಬಂದು ಸುತ್ತಮುತ್ತ ಇದ್ದೀರ ಅಂತಂದರೆ ವಿಸಿಟ್ ಮಾಡಿ ಆರಾಮಾಗಿ ಬಾರಿಸ್ಕೊಂಡು ಹೋಗಿ. ಪೀಸು ಇಲ್ಲಿ ನೋಡಿ, ವಾವ್, ಸಾಕಾಗಿ ಬಂದೈತೆ ಮಾತ್ರ. ಬರೀ ಬೋನ್ ಮಾತ್ರ ಸಪ್ರೇಟಾಗಿ ಬಂದ್ಬಿಡುತ್ತೆ. ಸೊ ಈಗ ಫೀಲ್ ಆ ರೋಮ ಏನಿದೆಯಲ್ಲ, ಆ ಬಿರಿಯಾನಿನ ಒಂದು ರೈಸ್ ಒಟ್ಟಿಗಿರಲಿ, ಪೀಸ್ ಇರಲಿ, ಅಲ್ವರಿಗೆ ಆರಾಮಾಗಿ ನಿಮಗೆ ಚೆನ್ನಾಗಿ ಹೀರ್ಕೊಂಡಿರುತ್ತೆ. ಸೂಪರ್ ಆಗಿದೆ. ನಾನೇನೋ ಬಿರಿಯಾನಿ ಓಕೆ, ಮೋಸ್ಟ್ಲಿ ಬೆಂಗಳೂರಲ್ಲಿ ಬೇಜಾನ್ ಕಡೆ ದಿಂಡಿಗಲ್ ಬಿರಿಯಾನಿ ಅಂತ ಮಾಡ್ತಾರೆ, ಬಟ್ ಅಥೆಂಟಿಕ್ ಟೇಸ್ಟ್ ಅಲ್ಲ ಅವಾಗಿನ. ಬಟ್ ಇವ್ರು ಬಂದು ಸಿಮಿಲರ್ ಟು ದಟ್ ಪರ್ಫೆಕ್ಟ್ ಆಗೈತೆ. ಆ್ಯಂಡ್ ಎಸ್ಪೆಷಲಿ ಬಂದು ಮಾಸ್ಟರ್ ಏನಿದಾರಲ್ಲ ಅವ್ರ ಮದುವೆ ಕಡೆಯಿಂದಾನೆ ಇಲ್ಲಿಂದ ಕರೆಸಿರೋದ್ರಿಂದ ನಿಮಗೆ ಆ ಟೇಸ್ಟ್ ನಿಮಗೆ ಅಥೆಂಟಿಕ್ ಆಗಿ ಫೀಲ್ ಆಗುತ್ತೆ. ಅದ್ರಲ್ಲಿ ತುಂಬ ಮುಖ್ಯ ಅಲ್ವಾ ಈ ಒಂದು ಎಂಟೈರ್ ಒಂದು ಡಿಶಸಲ್ಲೇ. ಬಿರಿಯಾನಿ ಸೂಪರ್. ನೆಕ್ಸ್ಟ್ ಬಂದು ಸೊ ಇವರ ಒಂದು ಬಿರಿಯಾನಿ ಕೊತ್ತು ಟ್ರೈ ಮಾಡೋಣ. ಸೊ ನನಗೆ ಅದೇ ಶಾಕ್ ಅನಿಸಿದ್ದು ಅದೇ. ನಾರ್ಮಲಾಗಿ ಕೊತ್ತು ಪರೋಟ ಟ್ರೈ ಮಾಡಿರ್ತೀವಿ, ಬಿರಿಯಾನಿ ಸಪ್ರೇಟಾಗಿ ಟ್ರೈ ಮಾಡಿರ್ತೀವಿ. 2 ಸೇರಿ ಒಟ್ಟಿಗೆ ಸಿಗುತ್ತೆ. ಹೋಗೋಣ ಒಂದು ಬೈಟು. ಕೊತ್ತು ಪರೋಟ ತಿನ್ನೋ ಒಂದು ಫೀಲು ಬರ್ತೈತೆ, ಒಟ್ಟಿಗೆ ಅವರ ಒಂದು ಬಿರಿಯಾನಿ ತಿನ್ನೋ ಫೀಲು ಬರ್ತೈತೆ. ನಿಮಗೆ ಏನಾರ 2 ಟ್ರೈ ಮಾಡ್ಬೇಕು ಈ ಕಡೆ ಬಂತಂತಂದರೆ ಇದೊಂದು ತಗೊಳ್ಳಿ, ಎಲ್ಲ ಟ್ರೈ ಮಾಡ್ತೀರಾ. ಒಟ್ಟಿಗೆ ನೋಡಿ ಕಬಾಬು ಬರ್ತದೆ. ಸೊ ಅದನ್ನು ಪೀಸ್ ಮಾಡಾಕ್ತಾರೆ. ಕೊತ್ತು ಪರೋಟ ಇವ್ರ ಹತ್ರ ಸ್ಪೆಷಲಾಗಿ ಸಿಂಗಲಾಗಿ ಚೆನ್ನಾಗಿರುತ್ತೆ. ಯಾಕಂದರೆ ಇಲ್ಲಿ ಬಂದಿದ್ದ ತಕ್ಷಣ ನೋಡಿದೆ ಆಲ್ಮೋಸ್ಟ್ ಬರೋ ಕಸ್ಟಮರ್ಸ್ ಎಲ್ಲ ಇಲ್ಲಿ ಕೊತ್ತು ಪರೋಟ ಬಿರಿಯಾನಿ. ಡೆಫಿನೆಟ್ಲಿ ಬಂದರೆ ಇದನ್ನು ಮಿಸ್ ಮಾಡಬೇಡಿ. ಅಲ್ಲಲ್ಲಿ ಈ ಥರ ಕರ್ಬೇವು ಸೊಪ್ಪು ಸಿಗ್ತಿರುತ್ತೆ, ಅದು ತುಂಬ ಒಳ್ಳೆಯದು. ಸೊ ಒಟ್ಟಿಗೆ ಆರಾಮಾಗಿ ತಿನ್ನಿ, ಮಜಾ ಮಾಡಿ. ಆ್ಯಕ್ಚುಲಿ ಕೊತ್ತು ಪರೋಟ ಇವ್ರು ಹಾಕೋದು ಬಂದು ಪ್ಲೇನ್ ಗ್ರೇವಿ ಹಾಕ್ತಾರೆ. ಸೊ ಇವ್ರ ಹತ್ರ 3 ವೆರೈಟಿ ಆಫ್ ಗ್ರೇವಿ ಇದೆಯಲ್ಲ. ಸೊ ಅದ್ರಲ್ಲಿ ಪ್ಲೇನ್ ಗ್ರೇವಿ ಬಂದು ನಿಮಗೆ ಕೊತ್ತು ಪರೋಟಕ್ಕೆ ಆ್ಯಪ್ಟ್ ಆಗಿದೆ. ಆ್ಯಂಡ್ ಚೆಟ್ಟಿನಾಡ್ ಗ್ರೇವಿ, ಪೆಪ್ಪರ್ ಗ್ರೇವಿ ಬಂದು ನಿಮಗೆ ಈ ಪುರಿಚ ಪರೋಟ ಅಥವಾ ಪ್ಲೇನ್ ಪರೋಟ ಸಿಗುತ್ತಲ್ಲ ಅದರೊಟ್ಟಿಗೆ ಮಿಕ್ಸ್ ಮಾಡ್ಕೊಂಡು ಹೋಗಿ ಇನ್ನೂ ಅದ್ಭುತವಾಗಿರುತ್ತೆ. ಅಟ್ ದಿ ಸೇಮ್ ಟೈಮ್ ಲೈಟಾಗಿ ಎಲ್ಲ ಡಿಶಸ್ ಮೈಲ್ಡ್ ಸ್ಪೈಸಿ ಇದೆ. ನಾರ್ಮಲಾಗೇ ಬೇರು ಬರುತ್ತೆ. ಸ್ಪೈಸಿಯಾಗಿ ಏನಾದ್ರು ತಿನ್ಬಿಟ್ರೆ ಇನ್ನೂ ಹೇಳೋದೇ ಬೇಡ. ಒಂದು ಫ್ಯೂಷನ್ ಡಿಶ್ ಟ್ರೈ ಮಾಡಬೇಕಂತಂದರೆ ಡೆಫಿನೆಟ್ಲಿ ನೀವು ಇದನ್ನು ಟ್ರೈ ಮಾಡಿ. ಒಂದು ಏನೋ ಒಂದು ಇಲ್ಲದೇ ಇರೋದು ಒಂದು ಯುನಿಕ್ಕಾಗಿ ಟ್ರೈ ಮಾಡೋದ್ರ ನಿಮಗೊಂದು ಫೀಲ್ ಬರುತ್ತೆ ರೆಗ್ಯುಲರ್ಗಿಂತ. ಇದನ್ನು ಬಿಟ್ಟು ಇವ್ರ ಹತ್ರ ಇಲ್ಲಿ ನೋಡ್ತಿರ್ಬೋದು. ಸೊ ಪರೋಟ ವೆರೈಟೀಸ್ ಇದೆ ಸಪ್ರೇಟಾಗಿ. ಮೇನ್ ಕೋರ್ಸು, ದೋಸೆ ವೆರೈಟೀಸು, ಎಗ್ ಸ್ಪೆಷಲು. ಹಂಗೆ ಈ ಕಡೆ ಬಂದರೆ ವಿ ಹ್ಯಾವ್ ಸ್ಟಾರ್ಟರ್ಸು, ಸೈಡ್ ಡಿಶ್. ಸೊ ಚೆಟ್ನಾಡ್ ಚಿಕನ್ನು, ಚಿಕನ್ ಚುಕ್ಕ, ಪಲ್ಲಿಪಾಳ್ಯಂ ಚಿಕನ್ನು, ಮತ್ತು HOC ಸ್ಪೆಷಲ್ ದೋಸೆಸ್ ಅಂತ ಐತೆ. ಆಮೇಲೆ ಚೈನೀಸ್ ಸ್ಪೆಷಲು, ಓಕೆನಾ. ಸೊ ಚೈನೀಸ್ ಸ್ಪೆಷಲಲ್ಲಿ ನಿಮ್ಗೆ ಹೇಳಿರೋ ಹಾಗೆ ಈ ಚೆನ್ನೈ ಸ್ಪೆಷಲ್ ಎಗ್ ರೈಸು ಅಥವಾ ನೂಡಲ್ಸ್ ಇರಲಿ. ಸೊ ಇದನ್ನು ನೀವು ಮಸ್ಟಾಗಿ ಟ್ರೈ ಮಾಡಿ. ಸೊ ನಾನು ಅದನ್ನು ಟ್ರೈ ಮಾಡಿಲ್ಲ ಬಿಕಾಸ್ ಆಫ್ ನಾನು ಇದನ್ನು ಈ ಬಿರಿಯಾನಿ ಕೊತ್ತನ್ನು ತೊಗೊಂಡೆ. ನೀವು ಬಂದಾಗ ಇಲ್ಲಿ ಹಲವಾರು ವೆರೈಟೀಸ್ ಸಿಗುತ್ತಲ್ಲ. ಸೊ ಯಾವ್ದಾರ ತೊಗೊಂಡು ಟ್ರೈ ಮಾಡಿಬಿಟ್ಟು ಕೆಳಗಡೆ ಕಮೆಂಟಲ್ಲಿ ತಿಳಿಸಿ. ಸೊ ಇದನ್ನು ಖಾಲಿ ಮಾಡಿ ಮುಗಿಸ್ಬಿಟ್ಟು ಔಟ್ರೋಲ್ ಮೀಟ್ ಮಾಡೋದು. ಇನ್ನೂ ಬ್ಯಾಲೆನ್ಸ್ ಇದೆ, ತಿನ್ನೋಕ್ಕಾಯ್ತಿಲ್ಲ. ಸೊ ನಮ್ಮ ಫ್ರೆಂಡ್ ಹೊಸ CM ಅಂತಲೇ ಕರಿಬೋದು. CM ಹೆಸರಿಗೆ ಕ್ಯಾಮ್ರಾ ಮ್ಯಾನ್. ಓಕೆ ಅದೇ ಮರಿ. ಓಕೆ ವಾ. ಯಾವ್ದು ಚೆನ್ನಾಗಿತ್ತು ಊಟ? ಇದು
ಇನ್ನೊಂದು ಇದು ಬೇರೆ ಅದು ಬೇರೆ ಚಿಕನ್ ಅದು ಚಿಕನ್ ರೈಸಾ ಬಿರಿಯಾನಿ ಗೊತ್ತು. ಚಿಕನ್ ರೈಸಾ ಕೊತ್ತು ಪರೋಟ ನನಗೆ ಅದೇ ಕನ್ಫ್ಯೂಸ್ ಆಗಿದೆ, ಅದಕ್ಕೆ ನನಗೆ ಚಿಕನ್ ರೈಸ್. ಎಲ್ಲ ಫ್ಲೇವರ್ ಒರೇ ಫುಡ್ ಅಲ್ಟಿ ಎಲ್ಲದಕ್ಕಿಂತ ಬೆಸ್ಟ್ ಆಗಿದ್ದು ಯಾವುದು ಅಂತಂದ್ರೆ ಇದು ಎಲ್ಲಪ್ಪ ಅದು ಇದೆ ಸೂಪರ್ ಆಗಿದ್ದು ಮಾತ್ರ ಅಲ್ಟಿ. ನೋಡಿ ಇನ್ನು ನಮಗೆ ಊಟ ಚೆನ್ನಾಗಿದೆ, ತಿನ್ನೋಕ್ಕಾಯ್ತಿಲ್ಲ. ಆಲ್ಮೋಸ್ಟ್ ಹೊಟ್ಟೆ ಫುಲ್, ಬರೀ ಇಬ್ಬರು ಮಾತ್ರ ಬಂದಿದ್ದೀವಿ. ಎಲ್ಲಾದ್ರೆ ಪ್ಯಾಕ್ಡಾಗಿ ಖಾಲಿ ಮಾಡ್ತಿದ್ವಿ. ಸೊ ನಿಮಗೆ ಪರೀಕ್ಷಾ ಪರೋಟ ಟ್ರೈ ಮಾಡ್ಬೇಕಂತಂದ್ರೆ ಡೆಫಿನೆಟ್ಲಿ ಹೌಸ್ ಆಫ್ ಶಿವಲಾಜಿಗೆ ಬನ್ನಿ. ಬೇರೆಲ್ಲ ಒಂದು ಫಿಸ್ಟ್ ಆಗಿರುತ್ತೆ ಬ್ರೋ. ಬೇರೆ ಸಾಪಾಡು நல்லா இருந்துச்சு ப்ரோ. எல்லாமே நல்லா இருக்கு ப்ரோ. ஆக்சுவலாக சாப்பிட முடியல, அவ்வளோதாங்க. சாப்பிட முடியல, அது ஒரு தான் பிரச்சனை. ஃப்ரெண்ட்ஸ் எல்லாம் கூப்பிட்டு வந்திருந்தா ஹெவி பேட்டிங்காக இருக்கும். எல்லாமே நல்லா இருந்துச்சு. ஆக்சுவலாக இது லிட்ரலாக இது நல்லா இருந்துச்சு. லிட்ரலாக இது டயங்கரம் விஜய் சிந்து சொல்கிற டயங்கரம். இது பயங்கரம், அது பயங்கரம். கலக்கிங்க, கலக்கி விட்டோமே. கலக்கிங்க முன்னாடி கலக்கி தான் ஃபர்ஸ்ட் காலி அடிக்கல. ಆಥೆಂಟಿಕ್ ಕಲಕಿ ಟ್ರೈ ಮಾಡ್ಬೇಕಂತಂದ್ರೆ ಇದು ಝೂಮ್ ಮಾಡಿ ಮಸ್ಟ್ ಟ್ರೈ ಕಲಕಿ. ಸೊ ಕಲಕಿ ಬಂದು ಮಸ್ಟ್ ಟ್ರೈ ಮಾಡಿ. ಸೊ ನಿಮಗೆ ಆ ಫ್ಲೇವರು ಪರ್ಫೆಕ್ಟಾಗಿ ಸಿಗುತ್ತೆ ಇದರಲ್ಲಿ. ಓಕೆನಾ, ಬೇಜಾರು ಕಡೆ ಕಲಿಕೆ ನಾನು ಟ್ರೈ ಮಾಡಿದ್ದೀನಿ, ಬಟ್ ಈ ಥರ ಕಲಿಕೆ ಬಂದು ಎಲ್ಲೂ ಸಿಗಲಿಲ್ಲ ನನಗೆ. ಸೊ ನಿಮಗೆ ಬ್ರೋ ಕಲಿಕೆ ಸೇಮ್ ಅದೇ ಸೇಮ್ ದಾದಾ. ಸೊ ಕಲಿಕೆ ಇಸ್ ಎ ಮಸ್ಟ್ ಟು ಟ್ರೈ. ಒಂದು ಮೈಲ್ಡಾಗೆ ನಿಮಗೆ ಬಿರಿಯಾನಿ ಟ್ರೈ ಮಾಡಬೇಕಂತಂದರೆ ಡೆಫಿನೆಟ್ಲಿ ಯು ಕ್ಯಾನ್ ಗೋ ವಿತ್ ಈ ದಿಂಡಕಲ್ ಬಿರಿಯಾನಿ. ಓವರ್ಲಿ ಸ್ಪೈಸಿ ಇರಲ್ಲ, ಬಟ್ ಸ್ಪೈಸಸ್ ಇರುತ್ತೆ. ಸೊ ಯು ಕ್ಯಾನ್ ಫೀಲ್ ಅದರ ಅರೋಮ್ಯಾಟಿಕ್ ತುಂಬ ಸಗದಾಗಿರುತ್ತೆ ಅದು. ಆ್ಯಂಡ್ ಅದನ್ನು ಬಿಟ್ಟು ದೇ ಹ್ಯಾವ್ ನಿಮಗೆ ಹೇಳಿರೋ ಹಾಗೆ ಐಟಮ್ಸ್ ಒಂದು ಹಲವಾರು ಐಟಮ್ಸ್ ಇದೆಯಲ್ಲ, ಶಾದ್ ಬ್ಯಾಕ್ರು ಟ್ರೈ ಮಾಡ್ಕೊಂಡು ಆರಾಮಾಗಿ ಮುಗಿಸಿ. ಸೊ ನಾಳೆ ಇನ್ನೊಂದು ವಿಡಿಯೋಲಿ ಹೊಸ ನನಗೆ ರೋಲ್ ಆಗೋದು. ನಾಳೆ ಇನ್ನೊಂದು ಹೊಸ ವಿಡಿಯೋಲಿ ಸಿಗೋಣ. ಅಂಟಿಲ್ ದೆನ್ ಬಾಯ್ ಫ್ರಮ್ ಮೀ ಆ್ಯಂಡ್ ವಿಘ್ನೇಶ್. ಬಾಯ್.